ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಯೂಟ್ಯೂಬರು ಒಂದು ಹೊಸ ಅಪ್ಡೇಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ. ಲೆಟ್ ಯುವರ್ ಆಡಿಯನ್ಸ್ ಸೆಂಡ್ ಗಿಫ್ಟ್ ಇನ್ ಯುವರ್ ನೆಕ್ಸ್ಟ್ ಲೈವ್ ಸ್ಟ್ರೀಮ್ ಅಂತ ಈ ಥರ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡೋದೊಂದು ಹೊಸ ಅಪ್ಡೇಟ್ನ ಕಳಿಸಿದ್ದಾರೆ. ಇದರಿಂದ ಏನು ಯೂಸ್ ಅಂದರೆ, ನೀವು ಆ್ಯಡ್ಸೆನ್ಸ್ ಅರ್ನಿಂಗ್ ಆಗುತ್ತಲ್ಲ, ಅದಕ್ಕಿಂತ ಜಾಸ್ತಿ ಇಲ್ಲಿ ಅರ್ನಿಂಗ್ನ ಮಾಡ್ಬೋದು. ಯಾವ ಥರ ಅಂದರೆ, ನೀವು ಲೈವ್ ಸ್ಟ್ರೀಮ್ ಮಾಡ್ತಿರಲ್ವ, ಡೈಲಿ ಲೈವ್ ಸ್ಟ್ರೀಮ್ ಮಾಡೋರ್ಗಂತೂ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು. ಡೈಲಿ ಲೈವ್ ಸ್ಟ್ರೀಮ್ ಮಾಡೋರಿಗೆ ತುಂಬಾ ಅರ್ನಿಂಗ್ಸ್ನ ಮಾಡ್ಬೋದು. ಈ ಒಂದು ಅಪ್ಡೇಟ್ನ ಯಾವ ಥರ ಸೆಟಪ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗಿಲ್ಲಿ ನಾನು ಬ್ಯಾಕ್ ಬರ್ತೀನಿ. ಮೊದಲು ನೀವು ಯಾವ ಆ್ಯಪ್ ಓಪನ್ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತಲ್ಲ ನಿಮ್ಮದು, YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನನ್ನ ಮೇಲ್ಗಡೆ YT ಸ್ಟುಡಿಯೋ ಅಂತ ಇದೆ. ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ನೀವು ಈ ಅಪ್ಡೇಟ್ನ ಎಲ್ಲಿ ತೋರಿಸುತ್ತಂದರೆ, ಮೇಲ್ಗಡೆ ಒಂದು ನೋಟಿಫಿಕೇಷನ್ ಒಂದು ಐಕಾನ್ ಇದೆಯಲ್ಲ, ಆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ಬರ್ಬೋದು, ನಂದಂತೂ ಇಲ್ಲಿ ಬಂದಿಲ್ಲ. ಅದು ಮತ್ತೆ ಎಲ್ಲ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಬೇಕಿದ್ರೆ ಇಲ್ಲೂ ಕೂಡ ಬರುತ್ತೆ ನೋಟಿಫಿಕೇಷನು. ಹಾಗೆ ಇನ್ನೂ ಕೆಲವೊಬ್ರದ್ದು ಎಲ್ಲಿ ತೋರಿಸ್ತಂದರೆ, ಇಲ್ಲಿ ಅರ್ನಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಕೆಳಗಡೆ, ಅರ್ನ್ ಅಂತ ಒಂದು, ಆ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾ ಇಲ್ಲಿ ಅರ್ನ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಅರ್ನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಕೆಳಗಡೆ ನೋಡ್ಬೋದು ಗಿಫ್ಟ್ಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತಿರ್ಬೋದು. ಅದು ಯೂಟ್ಯೂಬ್ನಲ್ಲಿ ಬಿಟ್ಟಿರೋ ಒಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಇದರಿಂದ ಏನು ಯೂಸ್ ಅಂದರೆ, ಇಲ್ಲಿ ಓದ್ಬೋದು ನೀವು, ಲೆಟ್ಸ್ ಯುವರ್ ಆಡಿಯನ್ಸ್ ಸೆಂಡ್ ಗಿಫ್ಟ್ ಇನ್ ಯುವರ್ ನೆಕ್ಸ್ಟ್ ಲೈವ್ ಸ್ಟ್ರೀಮ್ ಅಂತ ಇದೆ. ಅಂದರೆ ಇವಾಗ ಇದನ್ನು ಅಪ್ಡೇಟ್ ಮಾಡ್ತಿರಲ್ಲ ನೀವು, ಅಪ್ಡೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಲೈವ್ ಸ್ಟ್ರೀಮ್ ಮಾಡ್ತಿರಲ್ವ, ಲೈವ್ ಸ್ಟ್ರೀಮ್ ಮಾಡಿದವಾಗ ಅದು ಅಪ್ಡೇಟ್ ಆಗುತ್ತೆ. ಅಂದರೆ ಆಡಿಯನ್ಸ್ ಎಲ್ಲ ಬರ್ತಾರಲ್ಲ ಲೈವ್ ಸ್ಟ್ರೀಮಲ್ಲಿ, ಅವರೆಲ್ಲ ನಿಮಗೆ ಗಿಫ್ಟ್ನ ಕಳಿಸಿದರೆ ಅದು ಮನಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈ ಥರ ಒಂದು ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು. ಇದನ್ನು ನೀವು ಹೇಗೆ ಸೆಟಪ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಿದ್ರೆ ಇದು ಗೈಡೆನ್ಸ್ ಎಲ್ಲ ಈ ಕಡೆ ಇದೆ. ಬೇಕಿದ್ರೆ ನೀವು ನಿಮಗೆ ತುಂಬ ಟೈಮ್ ಇದ್ದರೆ ಓದ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೈಸ್. ಇಲ್ಲಿ ಇವಾಗ ನಾನು ಸ್ಕಿಪ್ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತ ಇದೆಯಲ್ಲೋ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮದು ಅಕೌಂಟು ವೆರಿಫೈ ಆಗುತ್ತೆ. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಲೋಡಿಂಗ್ಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ಥರ ಸ್ಟೆಪ್ ಬರುತ್ತೆ. ಅಂದರೆ ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂದು ಅಕೌಂಟು ಯೂಟ್ಯೂಬ್ ಅಕೌಂಟೇ ಬೇರೆ ಇದೆ, ಆ್ಯಡ್ಸೆನ್ಸ್ ಅಕೌಂಟೇ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಅದು ನಂದು ಲಿಂಕ್ ಆಗ್ತಾ ಇಲ್ಲಾಗಿತ್ತು. ಅದ್ರ ಸಲುವಾಗಿ ನಾನು ಇಲ್ಲಿ ಟಿಮ್ ಕೊಟ್ಟಿದ್ನಲ್ಲ, ಅಲ್ಲಿ ಒಂದು ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟು ಕಾಣುತ್ತೆ. ನಿಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಯಾವ್ದು ಜಿಮೇಲ್ ಅಕೌಂಟಲ್ಲಿ ಇದೆಯೋ ಅದನ್ನು ಕ್ಲಿಕ್ ಮಾಡ್ಕೊಳಕ್ಕಾಗತ್ತೆ ನೀವು ಇಲ್ಲಿ. ನಾ ಇವಾಗ ನಮ್ಮದು ಆ್ಯಡ್ಸೆನ್ಸ್ ಅಕೌಂಟ್ ಜಿಮೇಲ್ ಅಕೌಂಟ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈ ಥರ ನಿಮ್ಮದು ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ಸ್ ಅಂತ ಬರುತ್ತೆ. ಈ ಥರ ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮದು ಇಲ್ಲಿ ಅರ್ನಿಂಗ್ಸ್ ಎಲ್ಲ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನನಗೆ ಇನ್ನೂ ತನಕ ಯೂಟ್ಯೂಬಲ್ಲಿ ಇನ್ನೂ ಪೇಮೆಂಟ್ ಆಗಿಲ್ಲ. ಫಸ್ಟ್ ಪೇಮೆಂಟ್ ಇನ್ನೂ ತನಕ ಆಗಿಲ್ಲ. ಇಲ್ಲಿ ನೀವು ನೋಡ್ಬೋದು ರಿಪೋರ್ಟ್ಸ್ ಏನಿದೆ ಅಂತ. ಯುವರ್ ಬ್ಯಾಲೆನ್ಸ್ ಇಸ್ ಅಪ್ಡೇಟೆಡ್ ಒನ್ಸ್ ಅ ಮಂತ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಟು ವ್ಯೂ ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಡ್ಯೂರಿಂಗ್ ದ ಮಂತ್ ಟು ಗೋ ಯೂಟ್ಯೂಬ್ ಅನಾಲಿಸ್ ಅಂತ ಇದೆ. ಅಂದರೆ ಇವಾಗ ನಿಮ್ಮದು ಒಂದು ತಿಂಗಳದ ಪೇಮೆಂಟ್ ಆಗತ್ತಲ್ಲ ಯೂಟ್ಯೂಬಲ್ಲಿ, ಒಂದು ತಿಂಗಳದ ಪೇಮೆಂಟ್ ಆದಮೇಲೆ ನಿಮಗೆ ಇದನ್ನು ಅಪ್ಡೇಟ್ ಮಾಡಲಿಕ್ಕೆ ಚಾನ್ಸ್ ಇದೆ. ಇಲ್ಲಾಂದರೆ ಅಪ್ಡೇಟ್ ಮಾಡ್ಬೋದು, ಆದರೆ ಅರ್ನಿಂಗ್ಸ್ ಏನೂ ಆಗೋಲ್ಲ. ಇವಾಗ ನಾನು ಇಷ್ಟು ಅಪ್ಡೇಟ್ ಮಾಡಿ ಇಟ್ಟಿದ್ದೀನಿ, ಆದರೆ ಅರ್ನಿಂಗ್ಸ್ ಏನು ಆಗೋಲ್ಲ. ನಂದು ಫಸ್ಟ್ ಪೇಮೆಂಟ್ ಆಗುತ್ತಲ್ವ, ಆವಾಗ ಬೇಕಿದ್ರೆ ನಂದು ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ಇವಾಗ ನನ್ನ ಫಸ್ಟ್ ಪೇಮೆಂಟ್ ಆಗೋ ತನಕ ಕಾಯ್ಬೇಕು ನಾನು. ಫಸ್ಟ್ ಪೇಮೆಂಟ್ ಆದಮೇಲೆ ನಾನು ಇವಾಗ ಇದನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ. ನೀವು ಕೂಡ ಅಪ್ಡೇಟ್ ಮಾಡೋದಾದರೆ ನಿಮ್ಮದು ಮಾನಿಟೈಸೇಷನ್ ಆನ್ ಆಗಿ ನಿಮ್ಮದು ಒಂದು ತಿಂಗಳ ಪೇಮೆಂಟ್ ಆಗಿರಬೇಕಾಗತ್ತೆ. ಅಂದಾದರೆ ಮಾತ್ರ ನಿಮಗೆ ಈ ಅಪ್ಡೇಟ್ನ ಆ್ಯಡ್ ಮಾಡ್ಕೊಳ್ಳಿಕ್ಕಾಗತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಬೇಕಿದ್ರೆ ಕಮೆಂಟ್ ಕೂಡ ಮಾಡೋಕ್ಕೆ ಕೇಳ್ಬೋದು, ನಾನು ಬೇಕಿದ್ರೆ ರಿಪ್ಲೈ ಮಾಡ್ತೀನಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಮತ್ತೆ ಮುಂದೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.